ಇದ್ದೀವಿ. ಎಲ್ಲ ಗಾರ್ಮೆಂಟ್ಸ್ ಅಲ್ಲಿ ವರ್ಕರ್ಸ್ ನಾವೆಲ್ಲ ಗೋಲ್ಡನ್ ಥ್ರೆಡ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋದು ಸರ್. ಇಲ್ಲಿ ನಾವು ಒಂದು 3 ತಿಂಗಳಿಂದ ಸ್ಯಾಲ್ರಿ ಕೊಡ್ತಾ ಇಲ್ಲ ನಮಗೆ. ಅದಕ್ಕೆ ಮುಂಚೆನೂ ಟೈಮ್ಗೆ ಕೊಟ್ಟಿರಲಿಲ್ಲ. ಒಂದು 15ನೇ ತಾರೀಕು 20ನೇ ತಾರೀಕು 25ನೇ ತಾರೀಕು ಹಿಂಗೆ ಕೊಡ್ತಾಯಿದ್ರು. ನಾವು ಕೊಡ್ತಾರೆ ಹೇಳೋ ಈ 25ನೇ ತಾರೀಕು ಕೊಡ್ತಾರೆ, 5ನೇ ತಾರೀಕು ಕೊಡ್ತಾರೆ, ಹಂಗೆ 2 ತಿಂಗಳು ಸಂಬಳ ಹಂಗೆ ಮುಂದೆ ಕೆಲಸ ಮಾಡ್ಕೊಂಡೆ ಬಂದಿದ್ವಿ. ಲಾಸ್ಟ್ ಫೈನಲು ಇವತ್ತು ಕೊಡ್ತೀರಿ ನಾಳೆ ಕೊಡ್ತೀರಿ ಅಂತ ಕೊಡ್ತಾ ಇಲ್ಲ. ಒಬ್ಬೊಬ್ರಿಗೆ ಅಟ್ಲೀಸ್ಟ್ 11,000 ಮೇಲೇ ಇದೆ ಎಲ್ರಿಗೂ ವರ್ಕರ್ಸ್ಗೆ. ಇಲ್ಲಿ 11,000 ಕಡಿಮೆ ಅಂತ ಯಾರಿಲ್ಲ. ಎಲ್ಲೂ ಒಂದೊಂದು ತಿಂಗಳಿಗೆ ಸರ್, ಒಂದೊಂದು ತಿಂಗಳಿಗೆ 11,000 ಮೇಲೇ ಇದೆ ಪೇಮೆಂಟು. ಕಡಿಮೆ ಅಂತ ಯಾರ್ದು ಇಲ್ಲ. ಏನು ಒಬ್ಬೊಬ್ಬರಿಗೆ 2 ತಿಂಗಳು 3 ತಿಂಗಳು ಸ್ಯಾಲ್ರಿ ಬರಬೇಕು. ಆಫೀಸ್ ಬಂತು 4 ತಿಂಗಳಿಗೆ ಬರಬೇಕು. ಇಲ್ಲಿ ಅವ್ರು ಬರ್ತಾನೂ ಇಲ್ಲ. 2 ತಿಂಗಳಿಂದ ಟೈಮ್ ತೊಗೊತಾನೆ ಇದ್ದಾರೆ. ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ. ನಾವು ಪೊಲೀಸ್ ಕಡೆನೇ ಹೋದ್ವಿ, ಅಲ್ಲಿ FIR ಮಾಡಿಸಿಲ್ಲ. ಯಾಕಂತಂದರೆ ಕೋರ್ಟು ಕೇಸು ಅಂತ ನಾವು ಹೆಣ್ಮಕ್ಳು ಅಲಿಯೋಕ್ಕಾಗಲ್ಲ ಅಂತ FIR ಮಾಡಿಸಿಲ್ಲ ನಾವು. ಅವ್ರ ಮಾತು ಕೊಟ್ಬಿಟ್ಟು ಅವರು ಟೈಮ್ ಕೊಟ್ಟಿದ್ರು, ಶನಿವಾರ ಬರ್ತಾರೆ ಇದು ಮಾಡ್ತಾರೆ ಅಂತ. ಆಮೇಲೆ ಸೋಮವಾರ ಆಯಿತು, ಬುಧವಾರ ಆಯಿತು, ಈಗೂ 1 ರೂಪಾಯಿ ಕೊಡಲಿಲ್ಲ. ಅವರು ಬರ್ತಾ ಇಲ್ಲ. ಚೆಕ್ ಕೊಟ್ಟಿದ್ದಾರೆ, ಚೆಕ್ ಬೌನ್ಸ್ ಆಗಿದೆ ಸರ್. ಅಲ್ಲಿ ಅಕೌಂಟಲ್ಲಿ ದುಡ್ಡಿಲ್ಲ, ಚೆಕ್ ಬೌನ್ಸ್ ಆಗಿದೆ. ನಾವು ಇನ್ನು ಹೆಣ್ಮಕ್ಳು ಯಾವ ಥರ ನ್ಯಾಯ ಕೇಳಬೇಕು? ನಾವು ಈ ಪೊಲೀಸ್ ಕಡೆಯಿಂದ ಹೋದರೆ ಅವ್ರನ್ನೂ ಕರೆಸಿ ಅಂತ ಹೇಳ್ತಾ ಇರೋದು. ನಾವು ಇನ್ನೇನೋ ನಮಗೇನೋ ಇದು ಮಾಡಿಕೊಡಿ, ನೀವು ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಪೊಲೀಸವ್ರನ್ನ ಕರೆಸಿ ಸರ್ ನಾವು ಮಾತಾಡ್ತೀವಿ ಅಂದರೆ ಅವ್ರು ಕರೆಸ್ತಾ ಇಲ್ಲ. ಏನು ಇಲ್ಲ ಓಪನನ್ನ ಮಾಡಿ ಸರ್, ನಾವೇನೋ ಒಂದು ಇದು ಮಾಡ್ಕೊತೀವಿ ಅಂದರೆ ಓಪನು ಮಾಡಿಸ್ತಾ ಇಲ್ಲ ಕಂಪ್ನಿ. ನಾವು 2 ತಿಂಗಳು 3 ತಿಂಗಳು ಸ್ಯಾಲ್ರಿ ಇರ್ತೀರ, ನಾವು ಹೆಂಗೆ ಸರ್ ನಾವು ಜೀವನ ಮಾಡಬೇಕು ಹೆಣ್ಮಕ್ಳು? ಹೇಳಿ ನ್ಯಾಯ ಕೇಳಕ್ಕೆ ಬಂದರೆ ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಿದ್ದಾರೆ. ನಾವು 2 ತಿಂಗಳಿಗೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋಂಗೂ ಇಲ್ಲ. ನಾವು ಏನೋ ಇಲ್ಲಿ ಸ್ಯಾಲ್ರಿನೂ ತೊಗೊಂಡಿಲ್ಲ. ನಾವು ಮನೇಲಿ ಹೆಂಗೆ ಸರ್ ನಾವು ಏನು ಮಕ್ಕಳನ್ನಾಗನ ಹೆಂಗೆ ಸಾಕ್ಬೇಕು ಹೇಳಿ ನೀವು ಹೇಳಿ. ಅದಕ್ಕೆ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಸರ್. ಇವತ್ತು ಬರಲಿ ಅಂತಲೇ ಸ್ಟ್ರೈಕ್ ಮಾಡಿದ್ರು. ರೋಡ್ ಬ್ಲಾಕ್ ಮಾಡಿದ್ವಿ, ಬೇಡ ಅಂತ ಹೇಳಿದ್ರು. ನಾವು ಇಲ್ಲಿ ನಿಂತಿದ್ದೀವಿ. ಇಲ್ಲ ಕರೆಸ್ಲಿಲ್ವಾ, ನಾವು ರೋಡ್ ಬ್ಲಾಕ್ ಮಾಡ್ತೀವಿ ಸರ್. ಹೆಣ್ಮಕ್ಳೆಲ್ಲ ಸೇರಿ ರೋಡ್ ಬ್ಲಾಕ್ ಮಾಡ್ತೀವಿ. ನಮ್ಗೆ ಇನ್ನೊಂದು ಆಪ್ಷನ್ ಇಲ್ಲ ಸರ್. ನಮಗೆ ಇವತ್ತು ಏನೋ ಒಂದು ಇಲ್ಲ ಪೇಮೆಂಟ್ ಕೊಡಬೇಕು, ಇಲ್ಲ ಅವ್ರು ಕರೆಸ್ಬೇಕು, ಏನೋ ಮಾಡಬೇಕು, ಇಲ್ಲ ರೋಡ್ ಬ್ಲಾಕ್ ಮಾಡ್ತೀವಿ ಸರ್. ನಮ್ಗೆ ಅದೊಂದೇ ಗೊತ್ತಿರೋದು ನಮಗೆ ಹೆಣ್ಮಕ್ಳಿಗೆ, ಇನ್ನೇನು ಗೊತ್ತಿಲ್ಲ. ನೀವು ಯಾರ ಹತ್ರ ಇಟ್ಕೊಂಡು ನಾವು ಮಾಡೋದು ಸರ್? ನಾವು ಹೇಳಿ ಇನ್ನು ಎಷ್ಟು ದಿನ ಅಂತ ಟೈಮ್ ತಗೋತಾರೆ? ಇಲ್ಲ PF ಇದ್ದಾರಾ? PSI ಇಲ್ಲ, PF ಇಲ್ಲ, ಅಲ್ಲಿ ಹಾಕಿದ್ದಾರೆ ಬೋಲ್ಡು, ಅಲ್ಲಿ ನೋಡಿ